ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್. ಸ್ನೇಹಿತರೆ, ಸಾಕಷ್ಟು ಎಪಿಸೋಡ್ಗಳಲ್ಲಿ ಈ ಮನೆಯಲ್ಲೇ ಇರ್ತಕ್ಕಂತಹ ರೆಮಿಡೀಸ್ಗಳನ್ನ ಮಾಡ್ತಕ್ಕಂಥದ್ದನ್ನು ನಮ್ಮ ಆರ್ಥಿಕ ಫಿನಾನ್ಷಿಯಲಿ ಆಗಿರ್ಬೋದು, ನಮ್ಮ ರೋಗ ರುಜಿನ ಆಗಿರ್ಬೋದು, ಮನಃಶಾಂತಿ ಆಗಿರ್ಬೋದು, ನಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಒಂದು ವಸ್ತುಗಳನ್ನ ತಗೊಂಡು ರೆಮಿಡೀಸ್ಗಳನ್ನ, ಪರಿಹಾರದ ರೆಮಿಡೀಸ್ಗಳನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ಎಷ್ಟೇ ದುಡಿದ್ರೂ ಕೂಡ ದುಡ್ಡು ನಿಲ್ತಾ ಇಲ್ವಾ, ಮತ್ತು ನಾನು ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೂ ಕೂಡ ಅದು ಸಕ್ಸಸ್ ಆಗ್ತಾ ಇಲ್ವಾ, ಕಷ್ಟಗಳ ಮೇಲೆ ಕಷ್ಟ ಬರ್ತಿದ್ಯಾ, ಸಾಲ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಮತ್ತು ಆ ಸಾಲ ತೀರ್ಸ್ಲಿಕ್ಕೆ ಹೋಗಿ ಇನ್ನೊಂದು ಸಾಲ, ಈ ರೀತಿ ಫಿನಾನ್ಷಿಯಲಿ ಒಂದು ನೆಮ್ಮದಿ ಇಲ್ಲದೇ ಒಂದು ಸ್ಟ್ರೆಸ್ಗೆ ಒಳಗಾಗಿದ್ದೀರಾ. ಸೊ ಇವತ್ತು ನಾನು ಅದ್ಭುತವಾದಂತಹ ಒಂದು ರೆಮಿಡೀಸ್ನ ಹೇಳ್ತೀನಿ. ಅದು ನಮ್ಮ ಮನೆಯಲ್ಲೇ, ಅಡುಗೆ ಮನೆಯಲ್ಲೇ ಇರ್ತಕ್ಕಂತಹ ಒಂದು ಒಳ್ಳೆ ಅದ್ಭುತವಾದಂತಹ ವಸ್ತುವಿನಿಂದ ನಮಗೆ ಬ್ಯೂಟಿಫುಲ್ ಆದಂಥ ಒಂದು ಪವರ್ಫುಲ್ ಆದಂತಹ ಆ ರೆಮಿಡೀಸ್ನ ಹೇಳ್ತೀನಿ. ಆ ರೆಮಿಡೀಸ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫಿನಾನ್ಷಿಯಲಿ ಗ್ರೋತ್ ಆಗುತ್ತೆ. ಜೀವನದಲ್ಲಿ ಯಾವುದಕ್ಕೂ ಕೂಡ ಯಾರ ಮುಂದೆನೂ ಸಾಲಕ್ಕೆ ಕೈ ಚಾಚಲ್ಲ. ಆ್ಯಂಡ್ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಸಾಲದಿಂದ ಮುಕ್ತಿ ಆಗ್ತೀರಾ. ಟೋಟಲ್ ಆಗಿ ಹಣಕಾಸಿನ ತೊಂದರೆ, ಯಾವುದೇ ರೀತಿ ತೊಂದರೆಗೆ ಸಿಗಾಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾದರೆ ಇನ್ಯಾಕ್ಟೆಡ್ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಣ್ಣ ಚಿಕ್ಕ ವಿಷಯಗಳು ಎಷ್ಟೇ ಗೊತ್ತಿದ್ರೂ ಕೂಡ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ಸುಮ್ಮನೆ ಹಿಂಜರಿತೀವಿ. ಸೊ ಆ ದೇವ್ರಿಗೆ ಪೂಜೆ ಮಾಡ್ತಕ್ಕಂತಹದ್ದು, ಮತ್ತು ಇನ್ನೊಂದೇನೋ ಮಾಡ್ತಕ್ಕಂತಹದ್ದು, ನಮ್ಮ ದುಡ್ಡನ್ನು ಅನ್ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಎಷ್ಟೆಷ್ಟೋ ಮಾಡ್ತೀವಿ. ಸೊ ನಾನು ಹೇಳ್ತಕ್ಕಂತಹ ರೆಮಿಡೀಸ್ನ ಮಾಡೋದಕ್ಕೆ ನಿಮಗೆ ಒಂದು ನಂಬಿಕೆ, ವಿಶ್ವಾಸ ಇರಬೇಕು. ಕಷ್ಟಪಟ್ಟು ದುಡಿತಾ ಇರೋದನ್ನು ಕಂಟಿನ್ಯೂ ಮಾಡಬೇಕು. ನಾನು ಕಷ್ಟಪಟ್ಟು ಏನು ದುಡಿಯೋದೇನು ಬೇಡಪ್ಪ, ಮೇಡಮ್ ಹೇಳಿದ್ದಾರೆ, ನಾನು ಈ ರೆಮಿಡೀಸ್ನ ಮಾಡಿಬಿಟ್ರೆ ನನಗೆ ಯಾವುದೇ ರೀತಿ ಏನು ತೊಂದರೆ ಆಗಲ್ಲ, ಸೊ ನಾನು ಫಿನಾನ್ಷಿಯಲಿ ಗ್ರೋತ್ ಆಗ್ತೀನಿ ಅಂದರೆ ಅದು ಅಪ್ಪಟ ಸುಳ್ಳು. ಯಾಕಂದರೆ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಪ್ರಾಮಾಣಿಕವಾಗಿ, ಶುದ್ಧವಾಗಿ, ಒಂದು ಒಳ್ಳೆ ಮನಸ್ಸಿನಿಂದ ಕಷ್ಟಪಟ್ಟು ದುಡಿತಾ ಇದ್ದರೆ ಅದು ನಮ್ಮ ಕೈಯಲ್ಲಿ ದಕ್ಕುತ್ತೆ. ಅದು ಯಾಕೆ ದಕ್ತಾ ಇಲ್ಲ, ನಾವೇನು ತಪ್ಪನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇರೋದು. ಜಸ್ಟ್ ನಾನೊಂದು ಪರಿಹಾರವನ್ನು ಹೇಳಿಬಿಟ್ರೆ ಎಲ್ಲ ಸಾಧ್ಯ ಆಗುತ್ತೆ ಅಂತಲ್ಲ. ನಾವು ಮಾಡ್ತಕ್ಕಂಥ ಕೆಲಸಗಳನ್ನ ಒಂದು ಒಳ್ಳೆ ಪ್ರಾಮಾಣಿಕವಾಗಿ ಮಾಡಬೇಕು. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಈ ಕಾಳು ಮೆಣಸು ಇದೆ ಗೊತ್ತಾ. ಬಹುತೇಕ ಇದನ್ನು ಅಡುಗೆನಲ್ಲಿ ಊಟಕ್ಕೆ ಬಳಸಿದ್ರೆ ತುಂಬಾ ಹೆಲ್ತ್ ಆ್ಯಂಡ್ ನಮ್ಮ ಇನ್ನು ಕಾಂತಿ ಇನ್ನೂ ಹೆಚ್ಚಾಗುತ್ತೆ. ಇತ್ತೀಚಿನ ಕೆಲವೊಂದು ವರ್ಷಗಳಿಂದ ಈ ಕಾಳು ಮೆಣಸನ್ನು ಹೆಚ್ಚಿನದಾಗಿ ಮನೆಯಲ್ಲಿ ಉಪಯೋಗಿಸಿಲ್ಲ. ಹಿಂದಿನ ಒಂದು ತುಂಬ ವರ್ಷಗಳ ಹಿಂದೆ ಹಿರಿಯರು ಪ್ರತಿಯೊಂದು ಊಟಕ್ಕೂ ಕೂಡ ಕಾಳು ಮೆಣಸನ್ನು ಬಳಸ್ತಾ ಇದ್ರು. ಇಲ್ಲಿ ಒಂದು ಚಿಕ್ಕ ರೆಮಿಡಿನ ಹೇಳ್ತೀನಿ. ನಮಗೇನಾದರೂ ಶೀತ ಅಥವಾ ಕೆಮ್ಮು, ವಾಯ್ಸ್ ಏನಾದರೂ ಬರ್ತಾ ಇತ್ತು ಅಂತಂದರೆ ನಾವು ಕಾಳು ಮೆಣಸಿನ ಒಂದು ನೀರಿಗಾಗಿರ್ಬೋದು ಅಥವಾ ಒಂದು ಹಾಲಿಗಾಗಿರ್ಬೋದು ಚೆನ್ನಾಗಿ ಸ್ವಲ್ಪ ಕುದಿಸಿ ಆ ಕಾಳು ಮೆಣಸಿನ ಪುಡಿ ಮಾಡಿ, ಅರಶಿನ ಪುಡಿ ಮತ್ತು ಶುಂಠಿ, ಕಾಳು ಮೆಣಸು, ಲವಂಗ ಎಲ್ಲನೂ ಹಾಕಿ ಕುಡಿಯೋದ್ರಿಂದ ನಮ್ಮ ಕಾಂತಿನೂ ಕೂಡ ಹೆಚ್ಚಾಗುತ್ತೆ ಆ್ಯಂಡ್ ನಮ್ಮ ಆರೋಗ್ಯನೂ ಕೂಡ ಹೆಚ್ಚಿನದಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಕಾಳು ಮೆಣಸು ಇದೆಯಲ್ಲ ಸ್ನೇಹಿತರೆ, ಈ ಕಾಳು ಮೆಣಸನ್ನ 9 ಕಾಳು ಮೆಣಸನ್ನ ತಗೊಳ್ಳಿ. ಇದನ್ನು ಯಾವ ರೀತಿ ಫಸ್ಟು ಮಾಡಬೇಕಂತ ಅಂದರೆ ಭಾನುವಾರ ನೀವು ಮಾಡಬೇಕಾಗುತ್ತೆ. ತಿಂಗಳಲ್ಲಿ 1 ಭಾನುವಾರ ಮಾಡಿ. ಯಾಕಂದರೆ ವರ್ಷದಲ್ಲಿ 12 ಭಾನುವಾರ ಮಾಡಿ. ಒಂದು ತಿಂಗಳಿಗೆ ಒಂದೇ ಸಲ ಭಾನುವಾರ ಮಾಡಬೇಕು. ಇದನ್ನು ಮನೆಯವ್ರು ಎಲ್ಲರೂ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೆಯವರ ಪರವಾಗಿ ಒಬ್ಬರು ಮಾಡಬೇಕಾಗುತ್ತೆ. ಹಿರಿಯರಾಗಿರ್ಬೋದು ಅಥವಾ ಅರ್ನ್ ಮಾಡ್ತಾ ಇರ್ತಕ್ಕಂಥ ಮೆಂಬರ್ಸ್ ಆಗಿರ್ಬೋದು, ಅರ್ನ್ ಆಫ್ ದಿ ಮೆಂಬರ್, ಮನೆ ಯಾರು ಒಂದು ದುಡಿತಾ ಇರ್ತಾರೆ ಆ ಮನೆಗೋಸ್ಕರ ಅವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಪುರುಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬರು ಮಾಡಬೇಕಾಗುತ್ತೆ. ತಿಂಗಳಲ್ಲಿ 1 ಭಾನುವಾರ, 4 ಭಾನುವಾರ ಅಥವಾ 5 ಭಾನುವಾರ ಬರುತ್ತೆ. ತಿಂಗಳಲ್ಲಿ 1 ಭಾನುವಾರ ಮಾಡಬೇಕು. ಯಾವ ಟೈಮಿಂಗ್ಸಲ್ಲಾದರೂ ಕೂಡ ಮಾಡ್ಬೋದು. ಬೆಳಿಗ್ಗೆ ಎದ್ದ ನಂತರ ಫ್ರೆಶ್ ಅಪ್ ಆಗಿ ತದನಂತರ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ವರ್ಷದಲ್ಲಿ 12 ತಿಂಗಳು ಬರುತ್ತೆ, 12 ಭಾನುವಾರ ಮಾಡಬೇಕಾಗತ್ತೆ. ಸೊ ನಾವೇನಾದರೂ ಒಂದು ನೆಂಟರು ಮನೆಗೆ ಹೋಗಿರ್ತೀವಿ, ಅಲ್ಲಿ ಮಾಡ್ಬೋದಾ? ಖಂಡಿತ ಅಲ್ಲಿ ಮಾಡೋ ಹಾಗಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಎಲ್ಲರ ಒಂದು ಸದಸ್ಯರ ಪರವಾಗಿ ನೀವು ಮಾಡಬೇಕಾಗತ್ತೆ. ಮೊದಲನೇದಾಗಿ ನಿಮ್ಮ ನಿತ್ಯ ಕರ್ಮಗಳು ಏನಿರುತ್ತೆ ಅದನ್ನೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಹತ್ರ ಬನ್ನಿ. ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಮೆಣಸನ್ನು ಮುಟ್ಟಬೇಡಿ. ಮೆಣಸು ಮನೇಲಿದ್ದರೆ ಓಕೆ, ಮನೇಲಿಲ್ಲ ಅಂತ ಅಂದರೆ ಫ್ರೆಶ್ಶಾಗಿ ನಾನು ತೊಗೊಂಡು ಬರ್ತೀನಿ ಅಂದರೂ ಕೂಡ ತೊಗೊಂಡು ಬರ್ಬೋದು. ಆ ಮೆಣಸನ್ನು 9 ಕಾಳು ಮೆಣಸನ್ನು ತೊಗೊಳ್ಳಿ, ಚೆನ್ನಾಗಿರೋದು. ಆ 9 ಕಾಳು ಮೆಣಸನ್ನು ತೊಗೊಂಡ ನಂತರ ಒಂದು ತಾಮ್ರದ ತಟ್ಟೆನಲ್ಲಾಗಿರ್ಬೋದು ಅಥವಾ ಒಂದು ಬೆಳ್ಳಿ ತಟ್ಟೆನಲ್ಲಾಗಿರ್ಬೋದು ಅಥವಾ ಒಂದು ಹಿತ್ತಾಳೆ ತಟ್ಟೆನಲ್ಲಾಗಿರ್ಬೋದು, ಅದನ್ನು ಶುದ್ಧಿ ಮಾಡಿ ಆ ತಾಮ್ರದ ತಟ್ಟೆನಲ್ಲಿ ಅಥವಾ ಹಿತ್ತಾಳೆ ತಟ್ಟಿನಲ್ಲಿ ಅಥವಾ ಒಂದು
ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ಮೂರೂ ಇಲ್ಲ ಅಂತ ಅಂದರೆ ಒಂದು ಪೇಪರ್ನಾರು, ಶುದ್ಧವಾದ ಒಂದು ಪೇಪರ್ನಲ್ಲಾದ್ರೂ ಕೂಡ ಇಡ್ಬೋದು, ಏನೂ ತೊಂದರೆ ಇಲ್ಲ. ಆ 9 ಕಾಳನ್ನು ಲಕ್ಷ್ಮಿ ಫೋಟೋದ ಮುಂದೆ ಇಟ್ಬಿಡಿ. ಸೊ ಸಂಕಲ್ಪ ಮಾಡ್ಕೊಳ್ಳಿ, ನಾನು ಈ ಒಂದು ತಿಂಗಳಲ್ಲಿ ಒಂದು ಭಾನುವಾರ ಮಾಡ್ತಕ್ಕಂತಹ ಈ ಲಕ್ಷ್ಮಿ ಅಮ್ಮ ಶ್ರೀಮನ್ನಾರಾಯಣ ಲಕ್ಷ್ಮೀ ಮಾತೆ, ನಾನು ಈ 9 ಕಾಳು ಮೆಣಸನ್ನು ನಾನು ಇಟ್ಟು ನಿನ್ನ ಮುಂದೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗ್ಲಿ. ನಮ್ಮ ಮನೆಯ ಸದಸ್ಯರು ಯಾರೆಲ್ಲ ಇದ್ದಾರೆ ಅವ್ರ ಮನಸ್ಸಿನ ಇಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವಿಟಿ ಎನರ್ಜಿನೂ ಕೂಡ ಹೋಗ್ಬಿಡ್ಲಿ. ಸೊ ನನ್ನ ಒಂದು ಆರ್ಥಿಕ ಸಾಲ ಎಲ್ಲವೂ ನಿರ್ನಾಮ ಆಗಲಿ, ನನ್ನ ಆರ್ಥಿಕ ಸಂಕಷ್ಟದಿಂದ ಎಲ್ಲವೂ ಕೂಡ ಮುಕ್ತಿಯಾಗಲಿ, ಎಲ್ಲದರಿಂದ ನಾನು ಹೊರಗೆ ಬಂದಿದ್ದೀನಿ. ಲಕ್ಷ್ಮೀ ಮಾತೆ ನನ್ನನ್ನು ಕಾಪಾಡಪ್ಪ. ಯಾವಾಗಲೂ ನಮ್ಮ ಮನೆಯಲ್ಲಿ ನಮ್ಮ ಸದಸ್ಯರಿಗೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಲಿ. ಎಲ್ಲ ಒಂದು ಮೂಲೆನಲ್ಲೂ ಕೂಡ ಜನ ಅನ್ನೋ ಹಾಗೆ ಜನ ಕಾಂಚಾಣ ಅನ್ನೋ ಹಾಗೆ ಲಕ್ಷ್ಮಿ ತುಂಬಿ ತುಳುಕ್ತಾ ಇರಲಿ. ಯಾರ ಮುಂದೆನೂ ಕೂಡ ಕೈ ಚಾಚಿ ಸಾಲಕ್ಕೆ ನಾನು ಹೋಗಲ್ಲ, ನಾನು ಹೋಗದಿರೋ ಹಾಗೆ ಮಾಡು ಅಂತ ಹೇಳಿ ಲಕ್ಷ್ಮಿ ಮುಂದೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡ ನಂತರ ನಾನು ಇದನ್ನು ಸಂಜೆ ಸೂರ್ಯ ಅಸ್ತದ ನಂತರ ಒಂದು 6 ಗಂಟೆ 7 ಗಂಟೆಗೆ ಇದನ್ನು ನಿನ್ನ ಮುಂದೆಯಿಂದ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಸಂಜೆ ಸೂರ್ಯಾಸ್ತ ಒಂದು 6 ಗಂಟೆ ನಂತರನೋ 7 ಗಂಟೆ ನಂತರನೋ ಈ ಎಡಗೈನಲ್ಲಿ, ಇದು ನಿಮಗೆ ಫೋನಲ್ಲಿ ಬಲಗೈ ಅನ್ನೋ ಥರ ಕಾಣಿಸುತ್ತೆ. ಸೊ ಕ್ಯಾಮ್ರಾದಲ್ಲಿ ಎಡಗೈನಿಂದ ಆ ಸಂಜೆ ಮತ್ತೆ ಒಂದು ಸಲ ಪೂಜೆ ಮಾಡಿ ಆ ಕಾಳುಮೆಣಸನ್ನು ನಿಮ್ಮ ಎಡಗೈ ಈ ಮುಷ್ಟಿಯಿಂದ ಹೀಗಿಟ್ಕೊಳ್ಳಿ. ಸೊ ಈ ಮುಷ್ಟಿಯಿಂದ ಹೀಗಿಟ್ಕೊಳ್ಳೋದ್ರಿಂದ ಇಟ್ಕೊಬಿಟ್ಟು ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ಈ ರೀತಿ 9 ಸಲ ನಿಮ್ಮ ಮುಖಕ್ಕೆ ಮಾತ್ರ ನೀಡಿಸ್ಕೋಬೇಕು, ಶರೀರಕ್ಕಲ್ಲ. ನಿಮ್ಮ ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ 9 ಬಾರಿ ಇದನ್ನು ನೀಡಿಸ್ಕೊಳ್ಬೇಕಾಗತ್ತೆ. ಇದನ್ನು ನೀಡಿಸ್ಕೊಂಡ ನಂತರ ಮನಸ್ಸಲ್ಲಿ ನೀವು ಹೇಳ್ಕೊಳ್ಬೇಕು, ನನ್ನಲ್ಲಿರ್ತಕ್ಕಂತಹ ನೆಗೆಟಿವಿಟಿ ಎನರ್ಜಿ ಎಲ್ಲವೂ ಕೂಡ ಹೊರಟೋಗ್ತಾ ಇದೆ, ನನ್ನಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಪಾಸಿಟಿವ್ ವೈಬ್ ಬಂದು ಸೇರ್ಕೊಳ್ತಿದೆ, ನನ್ನ ಸಾಲದಿಂದ ಮುಕ್ತಿ ಆಗ್ತಿದ್ದೀನಿ, ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ನೀಡಿಸ್ಕೊಂಡ ನಂತರ ನೀವು ಇದನ್ನು ನೀಡಿಸ್ಕೊಳ್ಬೇಕಾದ್ರೆ ಪೂರ್ವ ದಿಕ್ಕಿಗೆ ನಿಂತ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ನಿಮ್ಮ ಮನೆಯ ಸದಸ್ಯರು ಯಾರಿದ್ದಾರೆ ಅವರನ್ನು ಪಶ್ಚಿಮ ದಿಕ್ಕಿಗೆ ನಿಲ್ಲಿಸ್ಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ಈ ರೀತಿ 9 ಬಾರಿ ನೀಡಿಸ್ಕೊಳ್ಳಿ. ಅವರಿಗೆ ಹೇಳಿ ನೀಡಿಸ್ಕೊಳ್ಬೇಕಾದ್ರೆ ದೊಡ್ಡವರಿದ್ದರೆ ನಮ್ಮ ಮನೆಯ ಎಲ್ಲ ನೆಗೆಟಿವಿಟಿ ಹೋಗ್ತಾ ಇದೆ, ನನ್ನಲ್ಲಿರ್ತಕ್ಕಂತಹ ನೆಗೆಟಿವಿಟಿ ವೈಬ್ಸ್ ಎಲ್ಲರೂ ಹೋಗ್ತಾ ಇದೆ, ನನ್ನ ಸಾಲದಿಂದ ಎಲ್ಲ ಆರ್ಥಿಕ ಅಭಿವೃದ್ಧಿ ಸಂಕಷ್ಟದಿಂದ ಮುಕ್ತಿ ಹೊಂದಿದ್ದಾವೆ ಅಂತ ಅನ್ಕೋಬೇಕು. ಈ ಮೆಣಸು ಇದಕ್ಕೆ ಅಲ್ಲ, ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೆ ಬಾಲಗ್ರಹ ಅಂತ ಬರುತ್ತೆ, ಅದು ಹಿಡಿದಿದ್ರೆ ಮತ್ತೆ ಮಕ್ಕಳು ಅವಾಗವಾಗ ಶೀತ ಕೆಮ್ಮಿನಿಂದ ನರಳ್ತಾ ಇದ್ರೆ ಅವರ ಪರವಾಗಿ ನನ್ನ ಮಗುವಿಗೆ ಶೀತ ಕೆಮ್ಮು ಅಥವಾ ಬಾಲಗ್ರಹದಿಂದ ಮುಕ್ತಿ ಆಗ್ತಿದೆ, ಪಾಸಿಟಿವ್ ವೈಬ್ ಎನರ್ಜಿ ಬಂದು ಆ ಮಗುವಿನಲ್ಲಿ ಕೂತ್ಕೊಳ್ತಿದೆ ಅಂತ ನೀವು ಮನಸ್ಸಲ್ಲಿ ಹೇಳಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಪಶ್ಚಿಮ ದಿಕ್ಕಿಗೆ ನಿಲ್ಲಿಸಿ ಅವರನ್ನು ನೀವು ಮುಖಕ್ಕೆ ಮಾತ್ರ ಹೀಗೆ ನೀಡಿಸ್ಕೊಳ್ಬೇಕಾಗತ್ತೆ. ತದನಂತರ ನೀವು ಅವರನ್ನೆಲ್ಲ ನೀಡಿಸ್ಕೊಂಡ್ಮೇಲೆ ಹೊರಗಡೆ ಬನ್ನಿ. ಹೊರಗಡೆ ಬಂದಮೇಲೆ ಫಸ್ಟ್ ಮೊದಲನೇದಾಗಿ ಪೂರ್ವ ದಿಕ್ಕಿಗೆ ನಿಮ್ಮ ಮುಖವನ್ನು ಮಾಡಿ ನಿಂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ನಮ್ಮ ಮನೇಲಿ ಇರ್ತಕ್ಕಂತಹ ಎಲ್ಲ ನೆಗೆಟಿವಿಟಿ ಎನರ್ಜಿ ಹೊರಗಡೆ ಹೋಗ್ತಾ ಇದೆ, ಪಾಸಿಟಿವ್ ವೈಬ್ ಈ ಎಲ್ಲವನ್ನ ನನಗೆ ಮೆಣಸು ತಂದುಕೊಡ್ತಾ ಇದೆ, ಮತ್ತು ನನ್ನಲ್ಲಿ ಸಾಲದಿಂದ ಎಲ್ಲವೂ ಕೂಡ ಮುಕ್ತಿಯನ್ನು ಹೊಂದಿ ಈ ಆರ್ಥಿಕ ಅಭಿವೃದ್ಧಿಯಿಂದ ಸಂಕಷ್ಟದಿಂದ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತಿದ್ದೀನಿ ಅಂತ ಪೂರ್ವ ದಿಕ್ಕಿಗೆ ನಿಮ್ಮ ಒಂದು ಕಾಳುಮೆಣಸನ್ನು ಎಸಿಬೇಕಾಗುತ್ತೆ. ನೆಕ್ಸ್ಟು ಅದೇ ನೀವು ಮತ್ತೆ ದಕ್ಷಿಣ ಮುಖಕ್ಕೆ ಮುಖ ಮಾಡಿ ಪೂರ್ವ ದಿಕ್ಕಿಗೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಹೇಳ್ಕೊಳ್ಬೇಕು. ಸಾಲವನ್ನು ಎಲ್ಲವನ್ನ ಮುಕ್ತಿ ಹೊಂದಿದೆ, ಯೂನಿವರ್ಸ್ ನಮಗೆ ಎಲ್ಲವನ್ನ ತಂದುಕೊಟ್ಟಿದೆ, ಎಲ್ಲ ನೆಗೆಟಿವಿಟಿ ಹೋಗಿದೆ, ಆರ್ಥಿಕ ಅಭಿವೃದ್ಧಿಯಿಂದ ತುಂಬ ಸಂತೋಷವಾಗಿದ್ದೇನೆ ಅಂತ ನಿಮ್ಮ ಮನಸ್ಸಲ್ಲಿ ಫಿನಾನ್ಷಿಯಲಿ ಏನು ಥಾಟ್ಸ್ ಬರುತ್ತೆ ಅದನ್ನು ಪಾಸಿಟಿವ್ ಆಗಿ ಹೇಳ್ಕೊಂಡು ಪೂರ್ವ ದಿಕ್ಕಿಗೆ ಎಸ್ತ್ರಿ. ಮತ್ತು 2ನೇ ಕಾಳನ್ನು ಅಷ್ಟೇ ಪಶ್ಚಿಮ ದಿಕ್ಕಿಗೆ ಇದೇ ರೀತಿ ನನ್ನ ಸಾಲ ಎಲ್ಲವೂ ಕೂಡ ಮುಕ್ತ ಆಗಿದೆ, ನಾನು ಯಾರ ಜೊತೆನೂ ಕೂಡ ಕೈ ಚಾಚಿ 1 ರೂಪಾಯಿನೂ ಕೂಡ ನಾನು ಬೇಡ್ತಿಲ್ಲ, ಎಲ್ಲವೂ ಕೂಡ ಫಿನಾನ್ಷಿಯಲಿ ನನ್ನ ಎಲ್ಲ ಗ್ರೋತ್ ಕಾಣ್ತಿದೆ ಅಂತ ಹೇಳಿ ಪಶ್ಚಿಮ ದಿಕ್ಕಿಗೆ ನಿಮ್ಮ ಒಂದು ಆ ಕಾಳುಮೆಣಸನ್ನು ಎಸೆರಿ. ಮತ್ತು ಇನ್ನೊಂದು ಉತ್ತರ ದಿಕ್ಕಿಗೆ ಅದೇ ರೀತಿ ಹೇಳ್ಕೊಂಡು 3ನೇ ಕಾಳನ್ನು ಕೂಡ ಎಸೆರಿ. ಮತ್ತು ದಕ್ಷಿಣ ದಿಕ್ಕಿಗೂ ಕೂಡ ಅದೇ ರೀತಿ ಹೇಳ್ಕೊಂಡು ನನ್ನಲ್ಲಿರ್ತಕ್ಕಂತಹ ನೆಗೆಟಿವಿಟಿ ಎನರ್ಜಿ ಹೋಗ್ತಾ ಇದೆ, ಫಿನಾನ್ಷಿಯಲಿ ತುಂಬಾ ಗ್ರೋತ್ ಆಗ್ತಾ ಇದೆ, ಸಾಲದಿಂದ ಮುಕ್ತಿಯಾಗಿದ್ದೀನಿ, ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದ್ದೀನಿ, ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳಿಬಿಟ್ಟು ಆ ಉತ್ತರ ದಿಕ್ಕಿಗೂ ಎಸಿರಿ. ನೆಕ್ಸ್ಟ್ ಇದೇ ರೀತಿ
ಈಶಾನ್ಯ, ಆಗ್ನೇಯ ಮತ್ತು ವಾಯುವ್ಯ ಮತ್ತು ನೈಋತ್ಯ ಈ 8 ದಿಕ್ಕುಗಳಿಗೂ ಕೂಡ ಇದನ್ನು ಮನಸ್ಸಲ್ಲಿ ಆ ರೀತಿ ಹೇಳಿಕೊಂಡು ಎಸಿರಿ. ಮತ್ತು 8 ಕಾಳ್ಮೆಣ್ಸನ್ನು ಎಸ್ರಿ. ಇನ್ನು ಎಷ್ಟಿದೆ? ಇನ್ನು 1 ಕಾಳ್ಮೆಣ್ಸ್ ಇದೆ. ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಯೂನಿವರ್ಸ್ ನನಗೆ ಎಲ್ಲವನ್ನ ಅಬಾಂಡೆನ್ಸ್ ಆಗಿ ಕೊಡ್ತಾ ಇದೆ, ಯೂನಿವರ್ಸ್ಗೆ ನಾನು ತುಂಬ ಹತ್ತಿರವಾಗಿ ಕನೆಕ್ಟ್ ಆಗ್ತಾ ಇದ್ದೀನಿ, ನಾನು ಯಾರೊಟ್ಟಿಗೂ ಕೂಡ ₹1 ಸಾಲವನ್ನು ಕೇಳ್ತಾ ಇಲ್ಲ, ನನಗೆ ಎಲ್ಲ ಕಷ್ಟದಿಂದ ಮುಕ್ತಿ ಹೊಂದಿದ್ದೇನೆ, ನಾನೇ ಇನ್ನೊಬ್ರಿಗೆ ದಾನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಜುವಲೇಷನ್, ಆ ಒಂದು ಖುಷಿಯಿಂದ ಆ ಯೂನಿವರ್ಸ್ಗೆ ಹೇಳ್ಕೊಳ್ತಾ ಮೇಲ್ಗಡೆ ಹೀಗೆ ಆ ಕಾಳುಮೆಣಸನ್ನು ಎಸ್ದುಬಿಡಿ. ಆ ಮೇಲ್ಗಡೆ ಕಾಳುಮೆಣಸನ್ನು ಎಸ್ದುಬಿಟ್ಟು ತದನಂತರ ದೇವರಲ್ಲಿ ಒಂದು ಸೂರ್ಯ ನಮಸ್ಕಾರ ಹಾಕಿ ಪ್ರಾರ್ಥನೆಯನ್ನು ಮಾಡಿ ಒಳಗಡೆ ಬಂದು ಶುದ್ಧವಾಗಿ ಕೈಕಾಲು ಮುಖವನ್ನು ತೊಳ್ಕೊಂಡು ತದನಂತರ ನಿಮ್ಮ ಕ್ಯಾಶುಯಲ್ ಏನು ಒಂದು ಕೆಲಸ ಇರುತ್ತೆ ಕೆಲಸದತ್ತ ನೀವು ಮುಂದುವರಿಬೋದು. ಇದೇ ರೀತಿ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಮಾಡಿ ನೋಡಿ, ಈ 1 ತಿಂಗಳಲ್ಲಿ 1 ಭಾನುವಾರ ಮುಗಿಸಿದ್ದೀರಾ, ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಭಾನುವಾರ ಬರೋವಷ್ಟರೊಳಗಡೆ ನಿಮ್ಮ ಫಿನಾನ್ಷಿಯಲಿ ಒಂದು ಇಂಪ್ರೂವ್ಮೆಂಟ್ ಎಷ್ಟು ಮಟ್ಟಿಗಾಗಿರುತ್ತೆ ಅಂತ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ. ನಾನು ಮಾಡಿರ್ತಕ್ಕಂತಹ ಒಂದು ಬೆಸ್ಟ್ ರಿಸಲ್ಟ್ ಇದು. ಯಾಕಂದರೆ ನಮಗೆ ಎಷ್ಟೆಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ನಮಗೆ ಆ ಪರಿಹಾರ ಬೇಕು, ಇನ್ನೊಂದು ಪರಿಹಾರ ಬೇಕು ಅಂತ ನಾವು ದೇವ್ರ ಮೊರೆ ಹೋಗ್ತಾ ಇರ್ತೀವಿ. ಸೊ ಯೂನಿವರ್ಸ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ನ್ಯಾಚುರಲ್ಲಾಗೆ ನಾವು ಏನು ತೊಗೊಳ್ಬೇಕು ಅನ್ನೋಷ್ಟು ನಾಲೆಡ್ಜ್ ನಮಗಿರಲ್ಲ. ಸೊ ನಮ್ಮ ಎಜುಕೇಟೆಡ್ ತುಂಬ ಜನ 75% ಇದ್ದಾರೆ, ಬಟ್ ಈ ಫಿನಾನ್ಷಿಯಲಿ ಎಜುಕೇಟೆಡ್ ಇರ್ತಕ್ಕಂಥದ್ದು ಕಡಿಮೆ ಅಂದರೆ 21 ಇಂದ 27% ಅಷ್ಟೇ. ಸೊ ದುಡ್ಡನ್ನ ಚಿಕ್ಕ ಚಿಕ್ಕ ಒಂದು ವಿಷಯದಲ್ಲೇ ತುಂಬಾ ಕಳ್ಕೊಳ್ತಾ ಇದ್ದೀವಿ. ಈ ರೀತಿ ನೀವು ತಿಂಗಳಲ್ಲಿ 1 ಭಾನುವಾರ ಮಾಡ್ತಾ ಬನ್ನಿ, ಇನ್ನೊಂದು ತಿಂಗಳು ಭಾನುವಾರ ಮಾಡೋ ಅಷ್ಟರಲ್ಲೇ ತುಂಬ ಒಳ್ಳೆ ಗ್ರೋತ್ನ ಕಾಣ್ತೀರಾ ಅಂತ ಹೇಳ್ತಾ, ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಕೂಡ ಅಬಂಡೆನ್ಸ್ ಆಗಿ ಯೂನಿವರ್ಸ್ ಭಗವಂತ ಎಲ್ಲವರಿಗೂ ಸಾಕಷ್ಟು ಹಣ, ನೆಮ್ಮದಿ, ಆಸ್ತಿ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಯಾವುದೇ ರೀತಿ ಸ್ಟ್ರೆಸ್ಗೆ ಒಳಗಾಗೋದು ಬೇಡ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.